ನಿಮ್ಮ ಪ್ರೊಫೈಲ್ ನೋಡಿದ್ರೆ ಅಟ್ ಅ ವೆರಿ ಯಂಗ್ ಏಜ್ ನಿಮಗೆ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಆ್ಯಕ್ಸಸ್ ಸಿಕ್ಕಿರುತ್ತೆ. ಹೌದು. ಫ್ಯೂ ನೇಮ್ಸ್ ಅಂದರೆ ಸುದೀಪ್ ಸರ್ ಆಗಿರಲಿ, ಅಂಬರೀಷ್ ಅವರು, ಜಾಕಿ ಶ್ರಾಫ್, ತಾರಾ ಅಮ್ಮ, ಬಿ ಜಯಶ್ರೀ ಅವರು, ಮುಖ್ಯಮಂತ್ರಿ ಚಂದ್ರ ಅವರು, ಆ್ಯಂಡ್ ಟು ನೇಮ್ ಅ ಫ್ಯೂ ಮೆನಿ. ಸೊ ಟು ದ ಔಟ್ಸೈಡ್ ವರ್ಲ್ಡ್ ಈಗ ದೇರ್ ಆಲ್ ಸ್ಟಾರ್ಸ್, ದೇರ್ ಆಲ್ ಪೀಪಲ್ ಹೂ ಮೇಡ್ ಇಟ್ ಬಿಗ್ ಅಂತ ಒಂದು ಲೇಬಲ್ನಿಂದ ಆ ಲೆನ್ಸಿಂದ ಎಲ್ಲರೂ ನೋಡ್ತಾ ಇರ್ತಾರೆ. ಬಟ್ ಆಸ್ ಅ ಕಿಡ್ ನಿನಗೆ ಯಾವಾಗಲೂ ಆ ಒಂದು ಸದರ ಏನೋ ಒಂದು ಇದ್ದೇ ಇರುತ್ತೆ. ಆದರೆ ಕೆಲವುದು ಲೈನ್ಗಳು ಎಳ್ಕೊಂಡು ದೊಡ್ಡವರಾದವರು ಇಂಥವ್ರನ್ನ ಮಾತಾಡ್ಸಿರ್ತಾರೆ. ಬಟ್ ಆ್ಯಸ್ ಅ ಕಿಡ್ ಪ್ರಾಬ್ಲಿ ಯು ಮೈಟ್ ಹ್ಯಾವ್ ಇಗ್ನೋರ್ಡ್ ದೀಸ್, ಅಥವಾ ಅದು ನಿಂಗೆ ತಲೆಗೆ ಬಂದಿರಲ್ಲ. ನಿನ್ನ ಕೇಸಲ್ಲಿ ಏನಾಯಿತು, ಹೀಗೇನಾರು ಆಗಿತ್ತಾ? ಐ ಥಿಂಕ್ ಇವರೆಲ್ಲರ ಜೊತೆ ಕೆಲಸ ಮಾಡಿದಾಗ ನೀವು ಹೇಳಿದ್ದಲ್ಲಿ ಎಷ್ಟೊಂದು ಹೆಸರುಗಳು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಕೇರ್ ಆಫ್ ಫುಟ್ಪಾತ್ನಲ್ಲಿ, ಬೋತ್ ಒಬ್ಬ ನಿರ್ದೇಶಕನಾಗಿ ಮತ್ತು ಅವ್ರ ಜೊತೆ ಒಬ್ಬ ಸಹನಟನಾಗಿಯೂ. ಆದರೆ ಅದಕ್ಕೆ ಮುಂಚೆ ನಾನೊಬ್ಬ ಬಾಲ್ನಟ್ನಾಗಿದ್ದಾಗ ಎಷ್ಟೊಂದು ಜನ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಆವಾಗ ಐ ವುಡಂಟ್ ಪ್ರಾಬಬ್ಲಿ ರಿಯಲೈಸ್ ದಟ್ ಇವ್ರು ಇಷ್ಟು ದೊಡ್ಡ ಆ್ಯಕ್ಟರ್ ಅಂತ. ಆದರೆ ಐ ಆಲ್ವೇಸ್ ರೆಸ್ಪೆಕ್ಟೆಡ್ ದೆಮ್. ಅಂದರೆ ಅವ್ರ ಸೆಟ್ಟಿಗೆ ಬಂದಿದ್ದಿರ್ಬೋದು, ಅಥವಾ ಅವ್ರ ಪ್ರೊಫೆಷ್ನಲಿಸಮ್ ಇರ್ಬೋದು, ಅವ್ರ ಎಥಿಕ್ಸ್ ಇರ್ಬೋದು, ಅಥವಾ ಅವ್ರು ಹೇಗೆ ಲೈಕ್ ಆ ಸೀನ್ ಪೇಪರ್ನ ಓದಿ ಪ್ರಿಪೇರ್ ಆಗಿ ಅದೊಂದು ಒನ್ ಟೇಕಲ್ಲಿ ದೇ ಯೂಸ್ ಟು ಡೆಲಿವರ್ ಇಟ್ like spot on. Example? So any like I mean like there are so many people. Adralli one of them that I worked most anta helidre Sudeep sir, because our jothe Chandu madde, and then I did Swati Muthu, and then Maharaja, and then I did one more movie. I think throughout our jothe ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ ಸ್ವಾತಿ ಮುತ್ತುನಲ್ಲೇ, because the whole movie like revolved around that, you know, character of Sudeep sir, and then that character of me, Meena or Maga. So ನಾನು ಸೆಟ್ಟಿಗೆ ಬಂದರೆ ಲೈಕ್ ವೆನ್ ಎವರ್ ದೇರ್ಸ್ ಅನ್ ಔಟ್ ಸ್ಟೇಷನ್ ಶೂಟ್, ಐ ಮೀನ್ ಲೈಕ್ ಈವನ್ ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ಅಪ್ಪ ಅಮ್ಮ ಸೆಟ್ಟಿಗೆ ಬರ್ತಿರ್ಲಿಲ್ಲ. ದೇ ವರ್ ಬೋತ್ ಬಿಸಿ. ಸೊ ಐ ಥಿಂಕ್ ಫಸ್ಟ್ ಫಿಲಮ್ ಅವು ಅಪ್ಪನೋ ಅಮ್ಮನೋ ಟರ್ನ್ ಬೈ ಟರ್ನ್ ಬರೋರು. ಆದರೆ ಸೆಕೆಂಡ್ ಥರ್ಡ್ ಫಿಲಮಿಂದ ನಾನು ಐ ಯೂಸ್ ಟು ಗೋ ಅಲೋನ್. ಇಲ್ಲ, ಒಬ್ಬನೇ ಹೋಗ್ತಿದ್ದೆ. ಸೀರಿಯಲ್ಸ್ಗೆಲ್ಲನೂ ನಾನು ಒಬ್ಬನೇ ಹೋಗ್ತಿದ್ದೆ. ಆವಾಗಲೇ 5-6 ಇಯರ್ಸ್ ಇದ್ದಾಗಲೇ ನಾನು ಪಾಪ ಪಾಂಡು ಮತ್ತು ಇನ್ನೊಂದು ಸೀರಿಯಲ್ಲಿ ಕತೆ ಅನ್ನೋ ಸೀರಿಯಲ್ನಲ್ಲಿ ಮನೆ ಮನೆ ಕತೆ ಅಂತ ಇನ್ನೊಂದು 3 ಸೀರೀಸ್ ಐ ವರ್ಕ್ಡ್ ವಿತ್. ಒಬ್ಬನೇ ಹೋಗ್ತಾ ಇದ್ದೆ ನಾನು ಶೂಟ್ಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಸ್ವಾತಿ ಮುತ್ತು, ಸೊ ಔಟ್ ಆಫ್ ಸ್ಟೇಷನ್ ಶೂಟ್ಸ್ಗೆ ಮಾತ್ರ ನನಗೆ ಅಜ್ಜಿ ತಾತ ಬರೋರು. ಸರಿ. ಆ್ಯಂಡ್ ನನ್ನ ಜೊತೆ ಒಂದು ಬ್ಯಾಸ್ಕೆಟ್ ಬರೋದು. ಆ ಬ್ಯಾಸ್ಕೆಟ್ನಲ್ಲೆಲ್ಲನೂ ದೇರ್ ಯೂಸ್ ಟು ಬಿ ಲೈಕ್ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಕಪ್ ನೂಡಲ್ಸು, ಅದು ಇದು ಎಲ್ಲನೂ ಏನು ಸೆಟ್ಟಲ್ಲಿ ಅದು ಇದು ಊಟ ಬೋರ್ ಆಗಬಾರ್ದು, ತಿಂಡಿ ತಿನ್ನಬೇಕು ಅಂತ. ಆದರೆ ಸುದೀಪ್ ಸರ್ ವುಡ್ ಕಮ್ ಸಿಟ್ ನೆಕ್ಸ್ಟ್ ಟು ಮೀ, ಏನು ತಂದಿದ್ಯಾ, ಏನಿದೆ, ಆ್ಯಂಡ್ ದೆನ್ ಯು ವುಡ್ ಪಿಕ್ ಮೈ ಫೇವ್ರೆಟ್ ಚಾಕ್ಲೇಟ್, ಆ್ಯಂಡ್ ಐ ಯೂಸ್ ಟು ಬಿ ಲೈಕ್ ಇಲ್ಲ ನಂಗೆ ಬೇಕು ಅಂತ. ಸೊ ಐ ಫೀಲ್ ಅವರು ಎಷ್ಟೇ ಅವ್ರ ಹಿಂದೆ ಒಂದು ವಾಟ್ ಯು ಸೇ ಸೀನಿಯಾರಿಟಿ ಇದ್ರೂ, ಸ್ಟಾರ್ ಇದ್ರೂ, ಐ ಯೂಸ್ ಟು ಲವ್ ದೀಸ್ ಕ್ಯಾಂಡಿಡ್ ಮೂಮೆಂಟ್ಸ್ ದಟ್ ಐ ಸ್ಪೆಂಟ್ ವಿತ್ ದೆಮ್. ಆ್ಯಂಡ್ ಕ್ಯಾಮ್ರಾ ಬಂದಾಗ, ಆನ್ ಸೆಟ್ ಇದ್ದಾಗ ಅವ್ರ ಪ್ರೊಫೆಷನಲಿಸಮು, ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರೋದು ಲೈಕ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತಾರಲ್ಲ, ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ದಟ್ ಐ ವರ್ಕ್ಡ್ ವಿತ್, ದೇ ವುಡ್ ಬಿ ಲೈಕ್ ಹೇಗೆ ಬೇಕು, ಹೀಗೆ ಬೇಕಾ, ಈ ಸೀನ್ ಹೀಗೆ ಮಾಡ್ಬೋದಾ, ದೇ ವುಡ್ ಹ್ಯಾವ್ ದೇರ್ ಓನ್ ಸಜೆಷನ್ಸ್, ಆ್ಯಂಡ್ ದೇ ವುಡ್ ಸೇ ದಟ್ ಈ ಡೈಲಾಗ್ನ ಒಂಚೂರು ಈ ರೀತಿ ಚೇಂಜ್ ಮಾಡ್ಬೋದಾ, ಬಿಕಾಸ್ ಆಫ್ ದೇರ್ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರಲ್ಲಿ ದೇ ವುಡ್ ಆ್ಯಕ್ಚುಲಿ ಬಿ ಇನ್ ದೇರ್ ಕ್ಯಾರೆಕ್ಟರ್. ನಾನು ನೋಡಿರ್ತಿದ್ದೆ ಕೆಲವು ಆ್ಯಕ್ಟರ್ಸು ಶಾರ್ಟ್ ಮುಗಿದ ತಕ್ಷಣ ಸೈಡಲ್ಲಿ ಹೋಗಿ ಅವರೊಬ್ಬರೇ ಕೂತ್ಕೊಳ್ಳೋರು. ದೇ ವುಡಂಟ್ ಇಂಟರಾಕ್ಟ್ ವಿತ್ ಅದರ್ಸ್, ದೇ ವುಡಂಟ್ ಲೈಕ್ ಯು ನೋ ಗೆಟ್ ಇನ್ ಟು ಎ ಕಾನ್ವರ್ಸೇಷನ್, ಆ ಮೂಡಲ್ಲೇ ಇರೋರು. ಮೆಥಡ್ ಆ್ಯಕ್ಟಿಂಗ್. ಯಾ. ಸೊ ಇದೆಲ್ಲನೂ ನೋಡಿದಾಗ ದೇರ್ ವಾಸ್ ಅ ಲಾಟ್ ಫಾರ್ ಮೀ ಟು ಲರ್ನ್ ಫ್ರಮ್ and pick up from them anta. That's how I've always seen it. Adre I should also thank for all the opportunities that I have gotten. Yakandre adella ಆಗ್ತಿರ್ಲಿಲ್ಲ ಅಂದರೆ ಅದು ಹೇಳ್ತಾರಲ್ಲ, ಎವ್ರಿಥಿಂಗ್ ಈಸ್ ಎ ಲಿಂಕ್ ಅಂತ. ಒಂದೆಲ್ಲೋ ಮಧ್ಯದಲ್ಲಿ ಲಿಂಕ್ ತಪ್ಪಿದ್ರೂ ಪ್ರಾಬಬ್ಲಿ ನಾನು ಇವತ್ತು ನಿಮ್ಮ ಶೋನಲ್ಲಿ ಇರ್ತಿರ್ಲಿಲ್ಲ. ಐ ವುಡ್ ಹವ್ ಬಿನ್ ಅಮಂಗ್ಸ್ ದಿ ಆಡಿಯನ್ಸ್ ಹೂ ಆರ್ ವಾಚಿಂಗ್ ಅಸ್. ಸೊ ಯಾ, ಐ ಆಮ್ ವೆರಿ ಗ್ರೇಟ್ಫುಲ್, ವೆರಿ ಥ್ಯಾಂಕ್ಫುಲ್ ಪ್ರತಿಯೊಂದು ಆಪರ್ಚುನಿಟಿಗೂ. ನಿಮ್ಮ ಜೊತೆನೂ ವೆನ್ ಯು ಆರ್ ಎನ್ RJ, ಐ ಹ್ಯಾವ್ ಬಿನ್ ಆನ್ ಯುವರ್ ಶೋ ಸೋ ಮೆನಿ ಟೈಮ್.